ಏ ಯಾರಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ನಾನು ಒಂದ್ ಹೆಜ್ಜೆ ಮುಂದಿಟ್ಬಿಡ್ತೀನಿ. ಇಳಿಯೋ ಕೆಳಗೆ, ಅಲ್ಲಿಂದ ಬಿದ್ದರೆ ಸತ್ತೋಗ್ಬಿಡ್ತೀಯ ನೋಡು. ನಾನೇನು ಹುಚ್ಚ ನನ್ ಮಗ ಅಲ್ಲ. ಐ ಕಾಂಟ್ ಬಿಲೀವ್ ದಿ ಸೆಂಟಿಮೆಂಟ್ಸ್. ನಂಗೂ ಗೊತ್ತು, ಬಿದ್ರೆ ಸಾಯಲ್ಲ, ಜಂಪ್ ಮಾಡಿದ್ರೆ ಸಾಯೋದು. ಎರಡು ಒಂದೇ ಅಲ್ವಾ ಸರ್? ಒಂದೇನಯ್ಯ. ನೀವೇನ್ ಹೇಳಿದ್ರು ಆಗಲ್ಲ ಸರ್. ಇಷ್ಟು ವರ್ಷದ ಮೇಲೆ ಆದ್ರೂ ಹುಚ್ಚ ಬಿಟ್ಟು ಹೋಗಂಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ತುಂಬಾ ಥ್ಯಾಂಕ್ಸ್ ಸರ್. ನಾನು ಬರ್ತೀನಿ ಸರ್. ಹಲೋ ಬ್ರದರ್, ಮನೆಗೆ ಹೋಗ್ತಾ ಇದೀಯಾ? ಇಷ್ಟು ದಿವಸ ಕಂಪ್ನಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಾಯ್ ಬಾಯ್. ಏನ್ ಟಯೋ? ಹೌದು, ನೀನ್ಯಾಕೆ ಅಲ್ಲಿದೀಯಾ? ಚಂದ್ರಲೋಕ ನೋಡ್ಬೇಕಾಗಿತ್ತು, ಅದಕ್ಕೆ ಮೇಲ್ ಬಂದೆ. ಪಕ್ಕದಲ್ಲಿ ಇನ್ನೊಂದು ಲೋಕ ಇದೆ, ಇಂದ್ರಲೋಕ ಅಂತ. ಅದನ್ನು ನೋಡ್ಕೊಂಡ್ ಬಂದ್ಬಿಡು. ಇವನ್ ಒಳ್ಳೆ ಐಡಿಯಾ, ತುಂಬಾ ಥ್ಯಾಂಕ್ಸ್ ಸರ್. ಈ ಜನ್ಮದಲ್ಲಿ ಅವನಿಗೆ ಹುಚ್ಚು ಬಿಡಲ್ಲ ಸರ್. ನೋಡಿ, ಅವ್ನ್ ಮೇಲಿಂದ ಕೆಳಗೆ ಬೀಳ್ತೀನಿ ಅಂತ ಅವಾಗಿಂದ ತುಂಬಾ ಹಠ ಮಾಡ್ತಿದ್ದಾನೆ. ಹೇಗಿದ್ರು ನೀವು ಅವ್ನ್ ರೂಮ್ ಅಲ್ವಾ, ಅವ್ನ್ ಕೆಳಗೆ ಇಳಿಯಾಗಿ ಮಾಡಿ. ಹೌದಾ ಸರ್? ಅಷ್ಟೇನಾ? ನೀನೊಂದ್ ಹೆಜ್ಜೆ ಮುಂದಿಟ್ಬಿಟ್ರೆ ನಾನು ಒಂದ್ ಹೆಜ್ಜೆ ಮುಂದಿಟ್ಬಿಡ್ತೀನಿ. ನೀನ್ ಬೀಳಕ್ ಮುಂಚೆ ನಾನೇ ಬಿಲ್ಡಿಂಗ್ ಕೆಡವಿ ಬಿಟ್ರೆ ನೀನ್ ಹೆಂಗ್ ಬೀಳ್ತೀಯ? ಬೇಡ ಕಣಪ್ಪ, ನಾನೇ ಕೆಳಗೆ ಇಳಿತೀನಿ ಕಣ. ಬಿಲ್ಡಿಂಗ್ ಮಾತ್ರ ಕೆಡಬೇಡ ಕಣ. ಈಗ ಇಳಿದ್ ಬಂದೆ ಕಣ. ಒಳ್ಳೆ ಐಡಿಯಾ ಮಾಡಿದ್ರಿ. ವೆರಿ ಗುಡ್, ಥ್ಯಾಂಕ್ ಯು. ಅದಕ್ಕೆಲ್ಲ ತಲೆ ಬೇಕು ಸರ್, ತಲೆ. ಏನೋ ತಲೆ ಇಲ್ಲಿ ತೋರಿಸ್ತಾ ಇದ್ದಾನೆ ಅವನು. ಇವ್ನಿಗೆ ಇನ್ನೂ ಹುಚ್ಚಿಬಿಟ್ಟಿಲ್ಲ ಕಣ. ಅಂತೂ ಇಂತೂ ನೀವು ಸಿಕ್ಕದ್ರಲ್ರಿ. ಅಬ್ಬಾ, ಇವತ್ತು ನಾನ್ ನೋಡ್ಬಾರ್ದು ನೋಡಿದ್ರಿ. ಅದೇನಪ್ಪಾ ಅಂತದ್ ನೋಡ್ಬಾರ್ದು ನೋಡ್ರಿ? ಅದು ನೀನೇ. ಇವತ್ತು ಊರಿಂದ ಬಸ್ ಮ್ಯಾಕ್ ಬಂದ್ನ, ಬಸ್ ಇಂದ ಇಳದ್ನ, ನಮ್ ಸಾಹೇಬ್ರನ್ ಕಂಡರಿ ಮಾತಾಡ್ಸ್ಬೇಕು ಅಂತ ಹತ್ರ ಹೋಗ್ತೀನಿ. ಅಷ್ಟ್ರಾಗೆ ಒಂದು ಹುಚ್ಚ ಹಾಸ್ಪಿಟ್ಲಿಂದ ವ್ಯಾನ್ ಬಂದು ಅವ್ರನ್ನ ನಾಯಿಗೆ ಒಯ್ದಂಗ್ ಒಯ್ದ್ ಬಿಟ್ರಿ. ಪಾಪ ನಾಯಿಗೆ ಒಯ್ದಂಗ್ ಹೋಯ್ತೀರೇನ್ರಿ? ಏನಿಲ್ಲ, ಅದು ನಿಮ್ ಯಜಮಾನ್ರಿಗೆ ಹುಚ್ಚಾಸ್ಪತ್ರೆ ಸನ್ಮಾನ ಆಯ್ತು, ಅದನ್ನ ಕರ್ಕೊಂಡು ಹೋಗ್ಯಾರ ಅಷ್ಟೇ. ಸನ್ಮಾನ? ಅದು ಹುಚ್ಚಾಸ್ಪತ್ರೆಗೆ ಸನ್ಮಾನ? ನಾನ್ ಕರೆ ಹೇಳ್ತೀನ್ರಿ, ನಮ್ ಸಾಹೇಬ್ರು ಬಹಳ ಎತ್ತರಕ್ ಬೆಳೆದಾರ್ರಿ. ಅದು ನೀನು ಒಂದೆರಡು ದಿನ ಊರಲ್ಲಿ ಇರ್ಲಿಲ್ಲ ನೋಡ್ರಿ, ಅದಕ್ಕೆ ಎತ್ತರದಾಗ ಬೆಳೆದಾರ್ರಿ. ನೀವು ಬಹಳ ಚಲೋದಂಗ್ ಮಾತಾಡ್ತಿರ್ರಿ. ಹೌದು, ಈ ಸನ್ಮಾನ ಅಂದ್ರೆ ಹೆಂಗಿರ್ತದ್ರಿ? ಹುಚ್ಚನ್ ಮಕ್ಳ ಯಾಕೋ ಹುಚ್ಚ ತರ ಆಡ್ತೀರಾ? ಇಷ್ಟು ವರ್ಷ ಆದ್ರೂ ನಮ್ಗೆ ಹುಚ್ಚ ಬಿಟ್ಟಿಲ್ಲ. ಯಾಕೆ ಗೊತ್ತಾ? ಟ್ರೀಟ್ಮೆಂಟ್ ಡಾಕ್ಟ್ರಿಗೆ ಸರಿಯಾಗಿ ಕೊಡ್ತಿಲ್ಲ. ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಕೊಡೋದೇ ಗೊತ್ತಿಲ್ಲ. సున్నిల్లార్దు కుళ్ళ అదేమో చేసుకున్నాడంట. అట్లా అయింది నా గ్రాచారము. ನಮ್ಗೆ ಯಾಕೆ ಹುಚ್ಚಿಬಿಟ್ಟಿಲ್ಲ ಗೊತ್ತಾ? ನಮ್ಗೆ ಹುಚ್ಚಿಡ್ದಿಲ್ಲ, ಅದಕ್ಕೆ ಬಿಟ್ಟಿಲ್ಲ. ಈಗೊಂದ್ ಕೆಲಸ ಮಾಡಿ, ನಾನು ಹೇಳ್ದಂಗೆ ಕೇಳಿ. ಅದೇನ್ ಕಿಸಿಯೋ ಕಿಸಿ? ನಮ್ಮ ಆಸ್ಪತ್ರೆ ರೋಡ್ ಪಕ್ಕದಲ್ಲಿದ್ರೆ ಇಷ್ಟೊತ್ತಿಗೆ ನಮ್ಗೆ ಹುಚ್ಚೆಲ್ಲ ಬಿಟ್ಟೋಗಿರೋದು. ಈಗ ನಾವೆಲ್ಲಿರೋದು? ರೋಡು ಆಸ್ಪತ್ರೆ ಹಿಂದಿದೆ, ಆಸ್ಪತ್ರೆ ರೋಡಿನ ಮುಂದಿದೆ. ಏನ್ ಮಾಡ್ಬೇಕು? ನಮ್ ರೂಮನ್ ಮಾತ್ರ ಎಲ್ರು ಸೇರಿ ರೋಡ್ ಸಿಗೋ ತನಕ ತಳ್ಬೇಕು. ಈಗ ನಾವೆಲ್ಲ ಬಟ್ಟೆನ ಬಿಚ್ಚಾಕ್ತಿವಿ. ಮತ್ತೆ ಬಿಚ್ಚಾಕ್ತಿವಿ. ಯಾಕೋ ಯಾಕೋ ನಾವಾಗ್ಲೇ ರೋಡ್ ನ ಕ್ರಾಸ್ ಮಾಡ್ಬಿಡ್ತೀವಿ. ಹೌದಾ? ಅದೇಂಗ್ ಹೇಳ್ತೀಯ? ನಾವ್ ಆಗ್ಲೇ ಅಲ್ಲಿಟ್ಟಿದ್ ಬಟ್ಟೆ ನೋಡು ಕಾಣ್ತಾನೆ ಇಲ್ಲ. ಹೌದು, ನಾವು ಶಾನೆ ದೂರ ತಳ್ಬಿಡ್ತೀವಿ ಕಣೋ. ఎవరు లేదు, తప్పించుకోవడానికి సరియా సమయం. ನನಗೇನು ಕೇಳಿಸ್ತಾ ಇಲ್ಲ. 6 ವರ್ಷದಿಂದ ನನ್ಗೆ ಕೇಳಿಸ್ತಾ ಇಲ್ಲ, ನಿಂಗೇನ್ ಕೇಳಿಸುತ್ತೆ? ಏನು ಕೇಳ್ತಿಲ್ಲ ಮತ್ತೆ. ಇದೇನ್ರಿ ಭಟ್ರೆ, ಇಷ್ಟೊಂದು ಸ್ಮಾರ್ಟ್ ಆಗ್ಬಿಟ್ಟಿದ್ರ? ಆ ಮುಖ ನೋಡ್ರಿ, ಧಾರವಾಡ ಪೇತ್ರ. ಎಲ್ಲಿಗೊಂಟ್ರಿ ಇಷ್ಟೊತ್ನಲ್ಲಿ? ಒತ್ತನಾಗೆ ಏನಿಲ್ರಿ, ನಮ್ ಸ್ನೇಹಿತರ ಮನೆ ಭಜನೆ ಐತಿ, ಆ ಭಜನಿ ಪ್ರೋಗ್ರಾಮ್ ಹೊಂಟೀನ್ರಿ. ಭಜನೆ ಪ್ರೋಗ್ರಾಮ್ ಇಷ್ಟೊತ್ನಲ್ಲಿ? ಎಲ್ಲಿ? ಅದಿರ್ಲಿ, ನಮ್ ಯಜಮಾನ್ರು ಬಂದ್ರೆ ಈ ಕೀಲಿ ಕೊಡ್ಬಿಡ್ರಿ, ನಾ ಬರ್ಲ. ಈ ನನ್ನ ಮಗ ಒತ್ತಲ್ಲಿ ಭಜನೆ ಅಂತವನಲ್ಲ, ಫಾಲೋ.
ಇದನ್ನೇ ನೀನು ಭಜನೆ ಪ್ರೋಗ್ರಾಮ್ ಅಂತ? ಕುಶ್ 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 ಕುಶ್. ಎಲ್ಲ ಧಾರವಾಡದ ಎಮ್ಮೆ ಭಜನೆನಾ ಇದು? ಕುಶ್ 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 ಕುಶ್. ಬೇಳೆ ಸೋಗಯ್ಯ. ಅಯ್ಯಪ್ಪ ಎದ್ ಬಂದ್ರೆ ಓ ನಯ್ಯ ಆತ ಬಂಗಿ ಹಾಕಿ ಮಲಗಿಸಿದ್ದೀನಿ. ಕುಶ್ 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 ಕುಶ್. ಸತ್ಯ ಸತ್ಯ ಏನು ಜುಗ್ಗ ನನ್ ಮಗ ಬಂದ್ಬಿಟ್ಟ ಕಣೋ. ಜೋಟ್ ಏ ಜಾನ್ ಸತ್ಯ, ನೀವು ಎಲ್ಲೋದ್ರು ಬಿಡೋದಿಲ್ಲ ನಿಮ್ಮನ್ನ. ನೀವು ಕೈ ಸಿಗಿ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಏಯ್ ನಿಂತ್ಕೊಳ್ರು. ಯಾಕ್ರೋ ಓಡ್ತಾ ಇದ್ದೀರಾ? ಅಟ್ಟಿಸ್ಕೊಂಡ್ ಬರ್ತಾವ್ರೆ, ಓಡಾಡ್ತಾ ಇದೀವಿ. ಅವ್ನ ಯಾಕೆ ಕಟ್ಟಿಸ್ಕೊಂಡು ಬರ್ತಿದ್ದಾರೆ? ಅಯ್ಯೋ ಕೊಲೆ ಮಾಡಕ್ಕೆ. ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ ನೀವು. ನೀವು ಹೋಗ. ನೀವು ನಿಮ್ಮನ್ನ ಎಲ್ಲೋದ್ರು ಬಿಡೋದಿಲ್ಲ ಈಗ. ನಿಮ್ಮನ್ನ ಬಿಡ್ರಪ್ಪ. ಬಿಡ್ರಯ್ಯ. ಬಿಡ್ರಪ್ಪ ನೀವು. ಅಯ್ಯೋ ಅಮ್ಮ. ಯಜಮಾನ್ರ ಎಲ್ಲೋ ನನ್ ಮಕ್ಳು. ಅಲ್ರಿಪ್ಪ, ನೀವು ಮದುವೆ ದಿವಸನೇ ಹೆಂಡತಿ ಓಡೋದು ಅಂದ್ರೆ ಇನ್ ಮಕ್ಳು ಹೆಂಗ್ರಿ ಬರ್ತಾರೆ? ಅದಕ್ಕಾದ್ರ ಆ ಸತ್ಯ ಜಾನ್ ಎಕಡಾನಿ. ಓ ಅವ್ರ ಮುಂಜಾನೆ ಹೋದವ್ರು ಇನ್ ಇಷ್ಟೊತ್ತಿನ ಮ್ಯಾಕ್ ಬರ್ಬೋದು ಬಿಡ್ರಿ. ಬರ್ಲಿ ಬರ್ಲಿ. ಹೌದು, ನೀವು ಬೆಳಿಗ್ಗೆ ಎದ್ದು ಹೋದವ್ರು ಇನ್ ಇಷ್ಟೊತ್ತಿನ ಮ್ಯಾಕೆ ಅದು ಪೊಲೀಸ್ ಜೀಪ್ನಾಗ ಬರ್ತಿದ್ದೀರಲ್ಲ, ಏನ್ ಸಮಾಚಾರ ಅಂತ? అది పోలీస్ స్టేషన్ లో పావ్ బాజీ పూరి బోండా పార్టీ ఉండింది. నన్ను పిలుచుకొని పోయి సన్మాన చేసి ఏరోప్లేన్ ఎక్కేసి రౌండ్ ಹೊಡಿಸಿ ಪೊಲೀಸ್ ಜೀಪ್ ನಲ್ಲಿ ತಂದಿಳಿಸಿದ್ರು. ಯಜಮಾನ್ರೆ, ಬೆಳಗ್ಗೆ ನೋಡಿದ್ರೆ ಹುಚ್ಚಾಸ್ಪತ್ರೆಯಾಗ ಸನ್ಮಾನ, ಸಂಜೆ ಮುಂದ್ ನೋಡಿದ್ರೆ ಪೊಲೀಸ್ ಸ್ಟೇಷನ್ ನ ಪಾವ್ ಬಾಜಿ ಪಾರ್ಟಿ. ಯಜಮಾನ್ರೆ, ನೀವು ಬಾರಿ ಎತ್ತರಕ್ಕೆ ಬೆಳೆದ್ಬಿಟ್ರಿ. ಹೌದು, ಇದೆಲ್ಲ ನಿನಗೆ ಯಾರು ಹೇಳಿದ್ರು? ಅದೇ ಆ ಸತ್ಯ ಜಾನು ಮುಂಜಾನೆ ನನ್ ಪುಟ್ಟ ಹೇಳಿದ್ರಿ. ಇದಂತ ನಾನೇ ಅವ್ರಿಗೆ ಹೇಳಿದ್ದು. ಅವ್ರು ಬರ್ಲಿ, ಅವ್ರು ಬರೋ ತನಕ ನಾನು ಈ ಕಡೆ ಕಾಯ್ತಾ ಇರ್ತೀನಿ. ಎದಕ್ರಿ? ಸನ್ಮಾನಕ್ಕೆಲ್ಲ ಅವರೇ ಕಾರಣ ಕದಾ, ಅವ್ರಿಗೆ ಪಾರ್ಟಿ ಇಸ್ತಾನು. ನೀವೇನೇ ಹೇಳ್ರಿ ಯಜಮಾನ್ರೆ, ಕರೆ ಹೇಳ್ತೀನಿ ಕೇಳ್ರಿ. ಅವ್ರು 1 ವರ್ಷ ಬಾಡಿಗೆ ಕೊಡದೇ ಇರ್ಲಿ, ಅಡ್ವಾನ್ಸ್ ಕೊಡದೇ ಇರ್ಲಿ, ನಿಮ್ಮನ್ನ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡೋದಕ್ಕೆ ಬಾರಿ ಪ್ರಯತ್ನ ಮಾಡಕತ್ತಾರ್ರಿ. ಈಗ ನಾನು ನೀವ್ ಇನ್ನೂ ಇಂಪ್ರೂವ್ ಆಗ್ಲಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ನಿಮ್ ಹೆಸರಲ್ಲಿ ಸಣ್ಣ ಭಜನೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಮಂಚಿವಾಡು ನಾಯ್ನ. ಪೋ ಬಾಗ ಭಜನೆ ಸೈ. ಪೋ ಪೋ ಬಂದ್ಬಿಡ್ತೀನಿ, ಬೇಗ ಭಜನೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. నాకు ఇక్కడే భజన అయిపోయింది. అమ్మ ಜಾನ್ಸನ್ ರವರ ಕೇರ್ ಫ್ರೀ ಎಣ್ಣೆ ಉಪಯೋಗಿಸಿ. ಬೊಂಬಾಟ್ ಬಿಸ್ನೆಸ್. ಹೆಣ್ಮಕ್ಳು ಅಂಗಡಿಗಳಿಗೆ ಹೋಗಿ ಕೇರ್ ಫ್ರೀ ಕೇಳಕ್ಕೆ ತುಂಬಾ ನಾಚ್ಕೋ ಪಟ್ಕೋತಾರೆ ಪಾಪ. ನಾನೇ ಮನೆಗಳಿಗೆ ಹೋಗಿ ಆಂಟಿಗಳನ್ನ ಪರಿಚಯ ಮಾಡ್ಕೊಂಡು ಬಿಸ್ನೆಸ್ ಶುರು ಮಾಡ್ಕೊಂಡ್ಬಿಟ್ರೆ ನಾನು ಮಾಡಿರೋ ಐಡಿಯಾ ನೀನ್ ಕೇಳ್ಬಿಟ್ರೆ ನೀನೇ ನನ್ನ ಮದುವೆ ಮಾಡ್ಕೊಳಕ್ ಹೋಗ್ಕೊಂಡ್ಬಿಡ್ತೀಯ. ಹೌದಾ? ಬಾಬಾ ಕೂತ್ಕೋ ಬಾ. ಏನಪ್ಪಾ ಅದು? ಅದೇನಂತಂದ್ರೆ ಹೆಂಗೆ, ಸ್ವಲ್ಪ ಹತ್ರ ಬಾ. ಏನಂತಂದೆ? ಇದೆ ಕೇರ್ ಫ್ರೀ ಮೊಬೈಲ್ ಸರ್ವಿಸ್. ಹೌದಾ? ನಾ ಹೋಗೋ ಕೆಲಸ ಇವತ್ತು ಆಗಲ್ಲ ಕಣ. ಯಾವ ಎಲ್ಲ ಬಾಡಿಗೆ ದುಡ್ಡು? ಜುಗಣ ಅವ್ರೆ, ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದಿನ ಅಂತ ಹೇಳಿ ఒక వర్షమైంది. మీకేమన్నా మాన మర్యాద ఉందేమయ్యా? ಅದಿದ್ದಿದ್ರೆ ನಿನ್ ಜೊತೆ ಯಾವ ನನ್ ಮಗ ಇರ್ತಿದ್ನಯ್ಯ? ಬೇರೆ ಯಾರಾದ್ರೂ ಆಗಿದ್ರೆ ఎదే జాసొద్దు పోరానీయం అనేవాళ్ళు. నేను మంచివాడు, మర్యాదగా చెప్తున్నాను. నాకు ఈ దుడ్డు కావాలా కావాలా కావాలా. ನಿನ್ನೆ ಟಿವಿಲಿ ಹೇಳಿದ್ರು ನೀನ್ ಬಾಳ ಮಂಚಿವಾಳು ಅಂತ. ಹೌದೌದು, ಅವ್ನ್ ದುಡ್ಡು ಕೊಡ್ತೀನಲ್ಲ, ತಗೊಂಬಂದ್ ಇವ್ನ ಮಕ್ಕದ ಮೇಲೆ ಬಿಸಾಕಿಲ್ವೇನ? ఆహా, నిన్న అలాగే సీల్తే సుళ్ళిన మూటనే దొరుకుతుందిరా. ಸರಿ, ನಮ್ಮೇಲೆ ನಂಬಿಕೆ ಎಲ್ಲಾರು ಬಿಟ್ಬಿಡಪ್ಪ. ನಿಮ್ಮನ್ನ ನಂಬೋದಾ? ನನಗೆ ಇವತ್ತು ಬೇಕೇ ಬೇಕು, నేను వస్తాను ಪದ. ಲೋ ಬಾಂಡ್ಲಿ, ನೀನ್ ಆ ಬಸ್ಸಲ್ಲಿ ಬಂದು ಆ ಜನದಲ್ಲಿ ಫುಲ್ ನೂಕಾಡ್ತಿರ್ತಾರೆ, ಆಗಲ್ಲ ಕಣೆ, ಬೇಡ, ಕಷ್ಟ. ಯೋ, మీ సవాసమే నాకు పెద్ద కష్టమయ్యా. ಅದಕ್ಕಿಂತ ಕಷ್ಟ ಇನ್ನೇನಯ್ಯ ಇದೆ. ಇವತ್ತು ಬೇಕೇ ಬೇಕು, ನಾನು ಬರ್ತೀನಿ, ನಡಿ.
సరే బన్నీ ఉండయ్యా వాకిలు వేసుకొని వస్తాను ఇక్కడే ఉండు ಲೋ ಈ ಬಾಂಡ್ಲಿನ ಕರ್ಕೊಂಡೋಗಿ ಯಾರಿಗೆ ಫಿಟ್ ಮಾಡಿಸ್ತೀಯೋ ತಾವ್ ಅದಮ್ಕೊಂಡು ಕಿವಿ ಈ ಕಡೆ ಕೊಟ್ರೆ ಪದಂಡಯ್ಯ ಎಲ್ಲಿಗೆ ಆ, ದುಡ್ಡು ದುಡ್ಡು ಬನ್ನಿ ಬನ್ನಿ ಹೋಗೋಣ ನೀವ್ ಇಲ್ಲೇ ರೀ ನಾವು ನೋಡ್ಕೊಂಡ್ ಬರ್ತೀನಿ నేను వస్తాను ಸುಬ್ಬಣ್ಣ ಅವ್ರೆ ನಾನು ಇಲ್ಲೇ ಇರ್ತೀನಿ ನೀನ್ ಹೋಗಿ ನೋಡ್ಕೊಂಬ ನೀವ್ ಇಲ್ಲೇ ಬರ್ತೀನಿ ನೀವೇನ್ ಯೋಚನೆ ಮಾಡ್ಬೇಡಿ ಇವತ್ ನಿಮ್ಗೆ ಕೊಡ್ಸೋದ್ ಗ್ಯಾರಂಟಿ ಮಟನ್ ಇದ್ಯಾ ಮಟನ ಇಲ್ಲ ಚಿಕನ್ ಇದೆ ಏನ್ ಮಾತಾಡ್ತೀರಿ ನೀವು ಬೋಟಿ ಕಲಿಜ ಸಿರಾ ಪಾಯ ಬೇಜ ಚರಬಂದ್ರಿ ಜೇರು ಏರೋಪ್ಲೇನ್ ಮಕ್ಕದ ಮೇಲೆ ಹೊಡ್ತೀನಿ ಅಷ್ಟೇ ಯಾಕೆ ತರಕಾರಿ ಅಂಗಡಿ ಮಟನ್ ತರಕಾರಿ ಅಂಗಡಿನ ಮಟನ್ ಎಲ್ಲಿ ಸಿಗತ್ತೆ ಮಟನ ಅಲ್ಲೋಗು ಅಲ್ಲ ಮಟನ್ ಸಿಗುತ್ತೆ ಅಯ್ಯೋ. ಸತ್ಯ ಅವನು ಇಲ್ಲಿಲ್ಲ ಅಕಡ ಇದ್ದಾನೆ ಅಂತಿದ್ದಾನೆ ಅಯ್ಯೋ ಅವನಿಗೆ ಒಂದ ಎರಡ ಹ್ಮ್. 48+2 84 ಅಂಗಡಿ ಎಲ್ಲೋ ಒಂದ್ ಕಡೆ ಸಿಕ್ಕೇ ಸಿಗ್ತಾನೆ ನೀವೇನ್ ಟೆನ್ಷನ್ ಮಾಡ್ಕೊಂಬೇಡಿ ಇವತ್ ನಿಮ್ಗೆ ಕೊಡ್ಸೋದಂತೂ ಗ್ಯಾರಂಟಿ ಅಯ್ಯೋ ಅಯ್ಯೋ నువ్వు మంచివాడు వాడు మంచివాడు ಅವನವನು ಲೋ ಅವ್ನು ಇಲ್ಲಿಲ್ಲ ಕಣೋ ಅಲ್ಲಿದಾನಂತೆ ಸರಿ ನಡಿ ಫಾಲೋ ಮೀ ಅಣ್ಣ ಬರ್ಲಾ ತಲೆ ಕೆಟ್ಟಂತಂದು ನಾ ಕೇಳಿರೋ ರೇಟ್ ಕೊಡೋ ಪತ್ತಮ್ಮ ಆಗಲ್ಲ ರೀ ಕೊಡೋಪ ಆಗಲ್ ಮರಯ್ಯ ಕೊಡಲೆ ಆಗಲ್ಲ ಏ ಬ್ಯಾಡ ಬಿಡ ಏನ್ ತಲೆ ತಿಂತೆ ಬೆಳಗ್ಗೆ ಬೆಳಗ್ಗೆ ನಿಂದ್ ಬೇರೆ ಅಯ್ಯೋ, ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಯ್ಯ ಅಕಡ ಹೋದ್ರೆ ಅಲ್ಲಿದ್ದಾನೆ ಅಂತಾರೆ ಇಕಡ ಹೋದ್ರೆ ಅಕಡು ನಾಡು ಅಂತ చెప్తారు ನಾನು ಅವಾಗ್ಲೇ ಹೇಳಿಲ್ವಾ ಸರ್ 48+2 84 ಅಂಗಡಿ ಸಿಕ್ಕಿಬಿಡ್ತಾನೆ ಇನ್ನು 28 ಆಗಿರೋದು ಸಿಕ್ಕೇ ಸಿಗ್ತಾನೆ ನಿನಗೆ ಕೊಡಿಸ್ತೀವಿ ಗ್ಯಾರಂಟಿ ನಡಿಯಣ್ಣ ನಿಂದು ಬೇರೆ ಕರ್ಮ ಕಾಂಡ ಅಯ್ಯೋ, ಇನ್ನೆಲ್ಲಿ ಕರ್ಕೊಂಡು ಹೋಗ್ತಿದ್ದೀರಯ್ಯ ಎಲ್ಲ ರಂಗ ಯಾವ ರಂಗ ಯಾವ ರಂಗಣ ಏನೇನ್ ದುಡ್ಡು ತಗೊಂಬೇಕಾದ್ರೆ ಗೊತ್ತಾಗಲ್ವಾ ಯಾರಿಗೆ ನಿನ್ಗೆ ಏನ್ ಗುರು ಯಾವನಂತ ಕೇಳ್ಕೊಂಡು ಏನ ಏನಿಂದ ರಂಗಾಲಿ ಅಂತ ಹೇಳಿದ್ರೆ ಎಷ್ಟು ಅಷ್ಟು ಮಾತಾಡೋ ಏನಿಂದ ಹೋಗ್ಲಿ ಬಿಡಪ್ಪ. ನೀವು ಸುಮ್ಮನೆ ಹೋಗ್ಲಿ ಬಿಡಿ. ದುಡ್ಡು ಬರ್ಬೇಕಷ್ಟೇ ಅಲ್ಲ ಬಾರೆ ಆಚೆಗೆ ಸುಮ್ನಿರು ಮಾ, ನಿನ್ ದುಡ್ಡು ಬರ್ಬೇಕು. ಇವತ್ತು ಇವ್ರು ಒಟ್ಟಲ್ಲಿ ಕೊಡ್ತಾರೆ. ನೀವು- ಏ, ಒಂದಯ್ಯ, ಕಾಸು ಕೊಡು ಸಾಕು. ನನಗೆ ದುಡ್ಡು ಸಿಕ್ಕರೆ ಸಾಕು. ಏನ್ ಮಾಡ್ತೀಯ? ನೀನ್ ಸುಮ್ನೆ ಒಟ್ಟು ನಾಯ್ನ. ಅಯ್ಯೋ, ನನ್ನ ಮಾತು ಕೇಳೋದಿಲ್ವಲ್ಲ? ಒಟ್ಟಯ್ಯ, ಇಂಥದ್ದು ಬೇಡ ಕಣೆ ನೀವು. ನನ್ನ ಮಾತು ಒಟ್ಟಯ್ಯ. ದುಡ್ಡು ನನಗೆ ಬಿಟ್ಟಯ್ಯ. ಅಯ್ಯೋ, ಕೊಟ್ಟಾರಯ್ಯೋ, ಕೊಟ್ಟಾರು. ಡಬ್ಬಲು ಹಣಕ್ಕೆ ಹೊಡೆದ್ರಲ್ಲಯ್ಯ. ಯಾರೋ ಹೊಡೆದ್ರು. ನಿಮಗ್ ಹೊಡೆದ ಲೋ ಜಾನ್ ನಮ್ ಜುಗ್ಗಣ್ಣಂಗ್ ಯಾರೋ ಹೊಡೆದ್ ಬಿಡ್ತಂತ ಯಾರು ಲೋ ಜಾನ್ ನಮ್ ಜುಗ್ಗಣ್ಣಂಗ್ ಯಾರೋ ಕಪಾಳ ಹೊಡೆದ್ ಬಿಟ್ರಂತ ನಮ್ಗೆ ಅನ್ನ ಹಾಕಿ ದನಿ ಕೊಡ್ದು ಬಿಟ್ಟ ಅದು ದೇವ್ರಂತ ಮನುಷ್ಯನಿಗೆ ಯಾವನವನು ಲೋ ಜಾನ್ ಯಾವನವನು ಯಾಕ ಇವತ್ತು ಎರಡರ ಎರಡರ ಒಂದ್ ಡಿಸೈಡ್ ಆಗ್ಬಿಡ್ರ? ಸುಮ್ಮನೆ ಸರ್ ನಮ್ಮ ಸುಮ್ನೆ ಇರು. ನಾವು ನೋಡ್ಕೊಂತೀವಿ ನೀವ್ ಸುಮ್ನೆ ಯಾರು ಹೊಡೆದ್ರೆ ಗೊತ್ತಾಗತ್ತಲ್ಲ ಏನ್ ಬಿಡ್ಸ್ಕೊಂಡು ಗೊತ್ತಾಗತ್ತಲ್ಲ ಸುಮ್ನೆ ಬಿಟ್ಬಿಡು ಯಾವನವನು ಹೊಡೀರಿ ಬಂದೆ ಜಾನ್ ನೋಡ ಎಲ್ಲ ಬನ್ರಿ ನೋಡ ಸುಮ್ನೆ ಕ್ಯೂ ಬಂದ್ರ ಬನ್ರಿ. ಒಬ್ಬೊಬ್ಬನ ಬಂದು ಹೊಡ್ರಿ ಬರ್ರಿ ಇಲ್ಲಿ ಎತ್ಕೊಳೆ. ಬರ್ರಿ ಮಾಮ ಏ ಬರೇ ಬಾರ ಹಾಕೊಳೆ ಅವನ 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 ನೀನ್ ಬಾ ನೀನ್ ಬಾ ಹಾಕು ಹೌದು ಅವನ ಇಲ್ವಾ ಸಮಾಧಾನ 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 ಏ, ಈ ಕಡೆ ಬರ. ಬರಪ್ಪ ಈ ಕಡೆ ಬಾಮ ನೀನೊಂದ್ ಏಟ್ ಹಾಕೊಳಮ್ಮ ಬಾಮ ಈ ಕಡೆ ಬಾಮ ಜಾನ್ ಧನ್ಯರು ಅಯ್ಯೋ ಏನಾಗೈತ್ರಿ ಇವ್ರಿಗೆ ನೀವೇನ್ ಈ ಕಡೆ ತರಕಾರಿ ತಗೊಳ್ಳೋಣ ಅಂತ ಬಂದಿದ್ದೀರಿ ಹೋಗ್ಲಿಲ್ವಾ ಭಜನೆ ಅಂತ ಕ್ಯೂ ನಿಂತಿರಿ ಬನ್ನಿ ಹಂಗಾರ ಒಂದ್ ಏಟ್ ಹಾಕೊಳ್ಳಿ ಬ್ಯಾಡ್ರಿ ಇದೇನಾಗಲ್ಲ ಅಂತ ಇವ್ರೆ ಅಂತ ಕನ್ಫರ್ಮ್ ಆಗುತ್ತೆ ಅವರು ಹಾಕೊಳ್ಳೆ 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 ಕಣ್ ಬಿಟ್ಟಂತೂ ಹೊಡಿಲಿಕ್ಕಾಗಲ್ಲ ಕಣ್ ಮುಚ್ಚಿ ಹೊಡೆದ್ಬಿಟ್ಟಿದೆ ಅವನ ಇವನ ಇವನ ಬರ ಬರ ಹಾಕೊಳ್ಳೆ ಬರೇ ಹಾಗೆ ಒಂದು ಹಾಕು ಹಾಕ್ರಿ ಬನ್ರಿ ಹಾಕ್ರಿ ಬನ್ರಿ ಹಾಕ್ರಿ ಬನ್ರಿ ಹಾಕು ಜುಗ್ಗಣ್ಣ ಅವ್ರೆ నేనేನೋ ಆಗ್ಬಾರ್ದಾಗೋಯ್ತು ಒಂದೊಂದ್ಸರಿ ಹಂಗ ಆಗೋಗ್ಬಿಡುತ್ತೆ ನೀವ್ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಬೇಡಿ ನೀವ್ ಹಿಂಗ್ ಕೂತಿರೋದ್ ನೋಡಿದ್ರೆ ನನ್ನ ಮನ್ಸಿಗೆ ಬೇಜಾರಾಗುತ್ತೆ ನಮ್ ತಾಯನಗೂ ಇವತ್ ಮಾತ್ರ ನೀನ್ ಬಾಡಿಗೆ ಕೊಡದೆ ಹೋದ್ರೆ ನಮ್ಮಂತ ನಾಮರ್ದ್ ನನ್ ಮಕ್ಳು ಯಾವನೆಲ್ಲ ಗುರು ಬೇಕಾದ್ರೆ ನೀನ್ ಚಪ್ಲಿ ತಗೊಂಡು ಹೊಡೆದ್ ಬಿಡ್ಗುರು ಹೊಡಿಗುರು. ಹೊಡೆದವ್ರು ನೋಡ ಮಕ್ಕಳ ಮೇಲೆ ಈ ಫೇಸ್ ನೋಡ್ತಾ ಇದ್ರೆ ನನಗ್ ಬಹಳ ದುಃಖ ಆಗುತ್ತೆ
ನೆನ್ನೆ ನಡೆದ ಗಲಾಟಿನಲ್ಲಿ ನನ್ನ ಫ್ರೆಂಡ್ ಎಲ್ಲ ಮಿಸ್ ಆಗ್ಬಿಟ್ಟ. ಇಲ್ಲಾರು ಈಸ್ ಕೊಡ್ತಾ ಇದ್ದೆ, ಇವತ್ತು ಡೆಫಿನೆಟ್ ಆಗಿ ಸಿಕ್ತಾನೆ. ಕೊಡಿಸ್ತೀವಿ ಜುಗಣ್ಣವ್ರೆ. ನಾವಿಬ್ರು ಹೋದ್ರನೆ ದುಡ್ಡು ಕೊಡೋದು, ಜೊತೆಗೆ ಜುಗ್ಗ ನಿಂಗೆ ಕರ್ಕೊಂಡು ಹೋದ್ರೆ ದುಡ್ಡು ಕೊಡೋದು. ಹಾಗಾದ್ರೆ ಸರಿ ಬಾಗುರು ಜುಗಣ್ಣವ್ರೆ, ದಯವಿಟ್ಟು ಬನ್ನಿ, ಇವತ್ ನಿಮ್ಮ ಮನೆಗೂ ಕೊಡಿಸ್ತೀವಿ. ಬನ್ನಿ ಬನ್ನಿ ಜುಗ್ಗಣ್ಣವ್ರೆ. ಬೆಂಗಳೂರಲ್ಲಿ ಮನೆ ಕಟ್ಟಬಾರ್ದು, ಮನೆ ಕಟ್ಟಿದ್ರು ಬಾಡಿಗೆ ಕೊಡಬಾರ್ದು, ಬಾಡಿಗೆ ಕೊಟ್ಟರು ಓನರ ಮನೆಯಲ್ಲಿ ಇರಬಾರ್ದು. ಇದ್ರೆ ನನಗೆ ಅದಕ್ಕೆ ಅವ್ರಿಗೂ ಆಗುತ್ತೆ. ನೀನೇನ್ ಎಣ್ಣ ಎಮ್ಮರಿನ? ನಿಂತ್ಕೊಬ್ಬ. ದುಡ್ಡಿನ ಬದನ ಗಾಡಿ ಓಡಿಸ್ಬೇಕು ಜ್ಞಾನ ಯಾರಲ್ವಾ? ಹಲೋ, ನೀನ್ ಇಷ್ಟ ಬಂದ ಡ್ರೈವ್ ಮಾಡಕ್ಕೆ ಇದನ್ ರೋಡ್ ಅನ್ಕೊಂಡ ಅಥವಾ ಸ್ಪೋರ್ಟ್ಸ್ ಗ್ರೌಂಡ್ ಅನ್ಕೊಂಡ? ಏನ್ ಅಂಗುರೈಸ್ತಾ ಇದ್ಯಾ? ಮಗುಗೇನಾರು ಆಗಿದ್ರೆ ಎಷ್ಟು ಬೇಕಾದ್ರೂ ಹಣ ಬಿಸಾಕಿ ಟ್ರೀಟ್ಮೆಂಟ್ ಮಾಡಿಸ್ತಿದ್ದೆ. ಶಟಪ್. ಆ ಮಗು ಪ್ರಾಣ ಏನಾರು ಹೋಗಿದ್ರೆ ನೀನ್ ಹಣದಿಂದ ಆ ಪ್ರಾಣ ಉಳಿಸ್ತಾ ಇದ್ದ? ಏನ್ ಪ್ರಪಂಚದಲ್ಲಿ ನೀನು ಒಬ್ಳನ್ನ ದುಡ್ಕೊಂಡಿರೋವಳು? ನಾನ್ ಸುಮ್ನೆ ಇವಾಗ ಹೂ ಅಂದ್ರೆ ಸಾಕು, ಇವರೆಲ್ಲ ನಿನ್ನ ಚಿಂದಿ ಚಿತ್ರಾನ್ನ ಮಾಡಕ್ ಕೊಡ್ತಾರೆ. ಅವಾಗ ನಿನ್ ದುಡ್ಡು ಏನೂ ಮಾಡಕ್ಕಾಗಲ್ಲ, ಗೊತ್ತಾ? ಹೆಣ್ಣಾಗಿ ಹುಟ್ಟದೇ ಒಂದು ಪುಣ್ಯ, ಅಂಥದ್ರಲ್ಲಿ ಹೆಣ್ಣಾಗಿ ಹುಟ್ಟಿ ಹೆಮ್ಮಾರಿಯಾಗಿ ಮೆರಿತಾರೋ ನೀನು ಹೆಣ್ಣಿನ ಕುಲಕ್ಕೆ ಕಳಂಕ ಕಣೆ ನೀನು. ಹೆಣ್ಣು ತಂದೆ ತಾಯಿಗಳ ಕಣ್ಣಾಗಿ, ಅಣ್ಣ ತಮ್ಮಂದಿರಿಗೆ ಬೆಳಕಾಗಿ, ಗಂಡನ ದಾರಿದೀಪವಾಗಿರ್ಬೇಕ ಹೊರ್ತು ನಿಂತರ ಹೆಣ್ತನ ಮರೆತು ಮೆರಿಬಾರ್ದು ಕಣೆ. ಇನ್ಮೇಲಾದ್ರೂ ಗಾಡಿಲಾಗ್ಲಿ ಲೈಫಲ್ಲಾಗ್ಲಿ ಫಾಸ್ಟ್ ಆಗಿರ್ಬೇಡ. ಇಟ್ ಈಸ್ ಟೂ ಡೇಂಜರಸ್ ಟು ಯು. ನೀನೊಂದು ಹೆಣ್ಣು ಅನ್ನೋ ಒಂದೇ ಒಂದು ಕರ್ಟೆಸಿಗೋಸ್ಕರ ಇವರೆಲ್ಲ ಸುಮ್ಮನೆ ಇದ್ದಾರೆ. ಮಾಡಿರೋ ತಪ್ಪು ಕ್ಷಮೆ ಕೇಳಿ ಕಳಿಸ್ಕೊ. ಐ ಆಮ್ ಸಾರಿ. ನಿನ್ನ ಗಂಡ ರಾಜಸ್ಥಾನಿಂದ ಯಾವಾಗ ಬರ್ತಾನೆ? ಲೋ ಸತ್ಯ, ಹೊಟ್ಟೆ ಹಸಿತಾ ಇದೆಯಲ್ಲೋ? ನನಗೂ ಹೊಟ್ಟೆ ಹಸಿತಾ ಇದೆಯಪ್ಪ. ಏನ್ ಮಾಡೋದು? ಏನ್ ಮಾಡೋದು? ಕೆರ ತಗೊಂಡ್ ನೋಡಿದ್ರು 3 ಕಾಸಿಲ್ಲ. ಕಾಸು ಯಾವನಿಗೆ ಬೇಕಲ್ಲ? ಊಟ ಬೇಕು, ಊಟ. ಕಾಸೇ ಇಲ್ಲ ಅಂದ್ರೆ ಊಟ ಇಲ್ಲೇನ್ ಬರುತ್ತೆ? ಬರೀ ಟಾಟಾ ಅಷ್ಟೇ. ನಿನ್ ಜೊತೆ ನಾನು ಹಿಂಗೆ ಇದ್ರೆ ನನ್ನ ಕತೆ. ಜಾನ್ ನೋಡಲ್ಲಿ ಪಿಟೀಲಾಗಿ ಜಡದ್ ಬಿಡೋಣ. ಜಡಿಯದೆ ಏನ್ ಮಾಮಿ, ಏನ್ ಸಮಾಚಾರ? ಏನೆಲ್ಲ ಒಳಗ್ ಹೋಗ್ಬಿಟ್ಟಿದ್ಯಾ? ಹೊಟ್ಟೆ ಬೇರೆ ಸೈಟ್ ಬೇರೆ ಮಾರ್ಕೊಂಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಬಾರಪ್ಪ ಊಟ ಮಾಡ್ಕೊಂಡು. ನೀನ್ ಹೋಗ್ ಮಾಮ, ಹೋಗಿ. ಅದೇನೋ ಉಣ್ಣಕ್ಕೂ ಪುಣ್ಯ ಬೇಕು ಅಂತಾರೆ. ಸಿಕ್ಕಿದ್ದೆ ಶಿವಾನ್ಸ್ ಬಿಡ, ಕೂತ್ಕೊಳ್ಳೋ. ಚೆನ್ನಾಗಿದ್ದೀರಾ? ನೀರ್ ಹಾಕೆಲ್ಲ ತೊಳ್ಕೊಳ್ಳೋ. ಬಟ ಬೇಗ ಬಾರಿ ಅಲ್ಲಿ. ಏನ್ ಅನ್ಕೊಂಡಿದ್ಯಾ? ಗಂಡಿನ ಕಡೆಯವ್ರು ನಾವು, ಗೊತ್ತಾ? ಎಲ್ಲ ಇವನ ತಿಥಿ ಊಟಕ್ ಬಂದು ಗಂಡಿನ ಕಡೆಯವ್ರು ನಾನು ಅಂತ ಹೇಳ್ತಾನಲ್ಲ. ಏಯ್ ಸುಮ್ನೆ ಪಿಟೀಲ್ಕೋಬೇಡ, ಬಾಯಿ ಮುಚ್ಕೊಂಡ್ ಜಡಿಯದ್ ಕಲಿ. ಏನ್ ಪಿಟ್ಲಿಕೋಯ್ದು? ಗಂಡಿನ ಕಡೆಯವ್ರಮ್ಮ, ಏನ್ ತಮಾಷೆನಾ? ಲೋ ಅಮ್ಮಿಕೊಂಡ್ ತಿನ್ನು. ಏನ್ ಪಲ್ಯ ನಿಶಿಷ್ಟ ಆಗ್ತಾ ಇದ್ಯಾ? ಏಯ್ ಆಗ ಬಿಟ್ಟಿಲ್ಲ. ಇರೋದ್ ಬರೋದೆಲ್ಲ ತಗೊಂಬರಯ್ಯ. ಏನ್ ತಮಾಷೆ ಆಡ್ತೀಯಾ? ಹೋಗು. ಗಂಡಿನ ಕಡೆಯವ್ರು ನಾವು. ಗೊತ್ತಾಯ್ತಾ? ಬೇಗ ಹೇಳ್ಕೊ. ನೀನ್ ಜಿಡಿಯೋ. ಏನ್ ಪೋಸ್ ಕೊಡ್ತಾ ಇದ್ಯಾ? ಒಂದ್ ವಡ ತಂದ ಕಯ್ಯೋ. ಹಾಕಯ್ಯ. ಏನ್ ಅನ್ನ ಫುಲ್ ಸೋಡ ಹಾಕಿದ್ಯಾ? ಸಣ್ಣಕ್ಕೆ ಅನ್ನ ತಗೊಂಬ. ಏನ್ ಗಂಡ ಕಡೆಯವ್ರಿಗೆ ಮರ್ಯಾದೆನೇ ಇಲ್ವಾ? ನೀನೇ ನಂಗ್ ನೋಡ್ತಿದ್ಯಾ? ಸೈಲೆಂಟ್ ಆಗಿ ತಿನ್ನು. ಅವ್ನ್ ಲುಕ್ ಯಾಕೋ ಖರಾಬ್ ಆಗಿದೆ ನನ್ ಮಗನೇ. ಸುಮ್ನಿರಪ್ಪ ನೀನು. ನಮಸ್ತೆ ಸಮಯ. ನಾನು ಯಾರು ಗೊತ್ತಾಗಿಲ್ವಾ? ಗೊತ್ತಾಗಿಲ್ವೇ? ಅದೇ ಸಜ್ಜನ ಸರ್ಕಲ್ ಚೌಟ್ರಿ ಸಿಕ್ಕಾಗ. ಗೊತ್ತಾಯ್ತು ಗೊತ್ತಾಯ್ತು. ನಮ್ಮ ಮತ್ತೆ ಬಂದ್ಮೇಲೆ ಇದೇನು ಕಜ್ಜಾಯನೇ ಕಾಣ್ತಿಲ್ವಲ್ಲ? ಕಜ್ಜಾಯ ಬೇರೆ ಇದೆಯಾ? ಇದೆ. ಬಟ ನಮ್ ಸ್ನೇಹಿತರು ಕಜ್ಜಾಯ ಹಾಕಿಲ್ವಲ್ಲ? ತಗೊಂಬನ್ನಿ ತಗೊಂಬನ್ನಿ. ಎಷ್ಟ್ ಬೇಕಾಗಿತ್ತು? ಒಂದಷ್ಟು ತಗೊಂಬನ್ನಿ. ನನಗೆ ಗೊತ್ತಿಲ್ಲ, ನಿನ್ ಕಜ್ಜಾಯ ತುಂಬಾ ಇಷ್ಟ ಅಂತ ತರ್ತೀನಿ. ಈಗ ಬಂದೆ. ಲೋ ಜಾನ್, ನನ್ಗೆ ಯಾಕೋ ಹೊಟ್ಟೆ ಗುಡ್ಗುಡು ಅಂತ ಇದೆ. ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಲೇ ಕಜ್ಜಾಯ ತಿನ್ಕೊಳಗ. ಕಜ್ಜಾಯ ಅಂದ್ರೆ ಅಲರ್ಜಿ ಕಣಮ್ಮ ನನಗೆ. ನೀನೇ ತಿನ್ಕೊಂಬ. ಅಯ್ಯ, ಕಜ್ಜಾಯ ತಿನ್ನೋದು ಪುಣ್ಯ ಮಾಡಿರ್ಬೇಕು, ಪುಣ್ಯ.
ಕಜ್ಜಾಯ ತರ್ಲಿಲ್ವಾ? ನಮ್ಮ ಅಣ್ಣ ಎಲ್ರ ಮುಂದೆ ಯಾಕೆ ಒಳಗಡೆನೆ ಕರ್ಕೊಂಬ ಅಲ್ಲೇ ತಿನ್ಸೋಣ ಅಂದ್ರು. ಒಳಗಡೆ ಬನ್ನಿ ಓಕೆ 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 ಇದೊಂದು ತಿನ್ಕೊಂಡ್ ಬಂದ್ಬಿಡ್ಲಾ? ತಿನ್ನಿ ತಿನ್ನಿ. ಯುವರ್ ಕೈಂಡ್ ಇನ್ಫಾರ್ಮೇಶನ್, ಡೋಂಟ್ ಮಿಸ್ಟೇಕ್ ಮೀ. ನೋ ಮಿಸ್ಟೇಕ್. ಇದು ಮದುವೆ ಊಟ ಅಲ್ಲ, ತಿಥಿ ಊಟ. ನಮ್ ಹೆಂಡತಿಗೇನು ತೊಂದ್ರೆ ಇಲ್ಲ? ಏನು ತೊಂದ್ರೆ ಇಲ್ಲ, ಇದು ಹೆರಿಗೆ ನೋತಾನೆ. ನಿಮ್ಗೆ ಗಂಡ್ಮಗು ಆಗಿದೆ. ನಮ್ದಕ್ಕೆ ಗಂಡ್ಮಗು? ಅದು ಅಮ್ಮ ಅಂತ ಇಲ್ಲ, ಮಿಯಾವ್ ಮಿಯಾವ್ ಅಂತ ಇದೆ. ನನ್ ಮಗನೇ ಬಟ್ಟ, ನಮ್ದಕ್ಕೆ ಬತ್ತಿಟ್ಬಿಟ್ಟೆ. ಏನ್ ಮಾಡ್ತೀನಿ ನೋಡು. ಸೆಟ್ ಐ ಡೋಂಟ್ ಕೇರ್ ಫಾರ್ ಎನಿಬಡಿ. ಸಿ ಯು ಟುಮಾರೋ. ಮಿಯಾವ್. ಅಯ್ಯಯ್ಯೋ, ಈ ಕಾಪಾಡೋ ಕೆಲ್ಸವೇ ಬೇಡ. ದಯವಿಟ್ಟು ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ನಿಮ್ಮನ್ನ ಕಾಪಾಡೋದು, ಅವ್ರು ನಮ್ಮನ್ನ ಎಕ್ಕೋದು, ನಾವ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು. ಜಾನ್, ಇವೆಲ್ಲ ಬೇಕೇನ? ಮನೆ ದೇವರ ಆನೆಗೂ ಬೇಡ. ಅದೇನು ಹೇಳ್ತಾರಲ್ಲ, ಕೆಲ್ಸ ಇಲ್ದಿರೋ ಕುರುಡ ಇದು. ಸರಿ ಸರಿ, ಕೈ ಮುಗಿದು ಕೇಳ್ಕೊತೀನಿ. ಅದೇ ಕೈನ ನಾವು ಮುಗಿತೀವಿ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ಬರೋ ಸಿನಿಮಾಗಳಲ್ಲಿ ಒಂದೇ ತರ ರೇಪ್ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಲೈವ್ ಟೆಲಿಕಾಸ್ಟ್ ನೋಡಕ್ ಆಗ್ತಾ ಇಲ್ಲ. ಅಯ್ಯೋ ನನ್ನ ಮಗನೇ, ಲೈವ್ ಟೆಲಿಕಾಸ್ಟ್ ಅಲ್ಲಿ ಒನ್ ಡೇ ಕ್ರಿಕೆಟ್ ಮ್ಯಾಚ್ ಗಿನ ಮಜವಾಗಿರುತ್ತೆ. ಹೌದಾ? ಇಂಗ್ಲಿಷ್ ಪಿಕ್ಚರ್ ಲೆವೆಲ್ ಅಲ್ಲಿ ರೇಪ್ ಮಾಡಿದ್ರು. ಐ ಆಮ್ ಸ್ಪೆಷಲಿಸ್ಟ್ ರೇಪಿಸ್ಟ್ ಫ್ರಮ್ 1947 August 15. ಆಹಾ, ಹೆಂಗೋಗ್ರುವೆ, ರೇಪ್ ಮಾತ್ರ ಡಿಫ್ರೆಂಟ್ ಆಗಿರ್ಬೇಕು ಅಷ್ಟೇ. ನೀವೆಲ್ಲ ಗಂಡಸ್ರ? ಯಾರ್ಗೆ? ನಮ್ಗೆಲ್ಲ ಬಿಡ. ಇನ್ನು ಏನ್ ನೋಡ್ತಾ ಇದೀರಾ? ಓಡಮ್ಮ ಓಡಯ್ಯ. ಕೈ ಹಾಕ್ತಾರಲ್ಲಿ. ಇನ್ನೇನ್ ಆಗ್ತಾರೆ? ಕಾಲ ಕಯ್ಯ, ಎಲ್ಬೋರ್ಡು ಸರಿಯಾಗಿ ರೇಪ್ ಮಾಡಯ್ಯ. ಏನ್ರಿ ಹೊಡೆದು ಹೇಳ್ತೀರ? ಹಂಗೆ ಹೇಳ್ರಿ. ನೀನು ಹತ್ರ ಬರಯ್ಯ, ತಗಡು. ನಾವೆಲ್ಲ ಹೊಡೆದ್ವಿ, ನೀನ್ ಹಿಂದೇನೋ ಸಿಕ್ಕಾಕೊಂಡಿದ್ಯಲ್ಲ, ಅದ್ ತಗಲ್ತಾ ಇರೋದು. ಕೊಡಿ. ಗುಡ್, ಪ್ರೊಸೀಡ್. ನೋಡ್ಕೊಂಡು ನಿಂತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನಾವು ಒಂದ್ ಏಟ್ ಹಾಕೊಂಡ್ಬಿಡೋಣ ಅಷ್ಟೇ. ಜೈ. ಈಗ್ಲಾದ್ರೂ ಅರ್ಥ ಆಯ್ತಾ? ಹೆಣ್ಣು ಹೆಣ್ಣಾಗಿರ್ಬೇಕು, ಹೆಣ್ಣು ಯಾವತ್ತೂ ಗಂಡಾಗಕ್ ಸಾಧ್ಯ ಇಲ್ಲ. ಇನ್ನೊಂದ್ 5 ನಿಮಿಷ ಲೇಟ್ ಆಗಿ ಬಂದಿದ್ರ ನೀನ್ ಶೀಲ ಹರಾಜಾಗಿರೋದು. ಆ ಶೀಲನ ನೀನ್ ಹಣದಿಂದ ಕೊಂಡ್ಕೊಳಕ್ಕಂತೂ ಸಾಧ್ಯ ಆಗ್ತಿರ್ಲಿಲ್ಲ. ಹೆಣ್ಣಿಗೆ ಕೋಪ ಇರ್ಬೇಕು, ಕೊಬ್ಬಿರಬಾರ್ದು. ಹೆಣ್ಣಿಗೆ ಕೋಪ ಇರ್ಬೇಕು, ಕೊಬ್ಬಿರಬಾರ್ದು. ಹೆಣ್ಣು ಕೋಪ ಇರ್ಬೇಕು, ಕೊಬ್ಬಿರಬಾರ್ದು. ಓಯ್, ನೀನೇನ್ ತಿಳ್ಕೊಂಡಿದ್ಯಾ? ನೀನೇನ್ ದೊಡ್ಡ ಹೀರೋನಾ? ಹೇಳೋ, ನೀನೇನ್ ದೊಡ್ಡ ಹೀರೋನಾ? ಎಲ್ರ ಎದುರಿಗೂ ನನ್ ಬೈತ್ಯಾ? ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ?